ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ನಾನು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ, ಆದರೆ ಹಣ ಕೈಯಲ್ಲಿ ಉಳಿತಾ ಇಲ್ಲ. ಅದು ಯಾರ ಕಣ್ಣು ದೃಷ್ಟಿ ನಮ್ಮ ಮೇಲೆ ಬಿದ್ದಿದೆಯೋ ಗೊತ್ತಿಲ್ಲ. ಹಣ ಅನ್ನೋದು ಮಾತ್ರ ನಮ್ಮ ಮನೆ ಬಾಗಿಲಿನಿಂದ ಒಳಗಡೆ ಬರ್ತಾ ಇದೆ. ಈ ರೀತಿ ಯೋಚನೆ ಆಲೋಚನೆ ನಿಮಗೂ ಬರ್ತಾ ಇದೆಯಲ್ಲ? ತುಂಬಾ ಕಷ್ಟಪಡ್ತಾ ಇದ್ದೀನಿ, ಹಗಲು ರಾತ್ರಿ ಅನ್ನೋದೇ ದುಡಿತಾ ಇದ್ದೀನಿ, ಹಣ ಮಾತ್ರ ಬರ್ತಾನೆ ಇಲ್ಲ. ಇದಕ್ಕೆ ನಿಮ್ಮ ಹಣೆ ಬರಹ ಕಾರಣನ? ಜಾತಕದಲ್ಲಿ ಏನಾದರೂ ದೋಷ ಇದೆಯಾ? ಗ್ರಹಗತಿಗಳು ಕಾರಣನ? ಅಲ್ಲ, ನಿಮ್ಮ ಮನೆಯಲ್ಲಿರುವ ಪ್ರಬಲ 5 ವಾಸ್ತು ದೋಷಗಳು ಇದಕ್ಕೆ ಮುಖ್ಯ ಕಾರಣ. ಹೌದು, ಅವುಗಳನ್ನು ಒಂದೊಂದಾಗಿ ಈಗ ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಸರಳ ವಿರಳ ಮಹಾವಾಸ್ತು ಈ ವಿಶೇಷ ಸಂಚಿಕೆಯನ್ನು ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ. ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು, ಈ ಕಾರ್ಯಕ್ರಮವನ್ನು ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರೂಜಿ ಅಂತ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಮರಿದೇ ಒತ್ತಿ. ವೀಕ್ಷಕರೇ, ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇರುತ್ತೆ, ಅದನ್ನು ಒತ್ತಿದ್ರೆ ನಮಗೆ ಯಾವ ರೀತಿ ಲಾಭ ಆಗುತ್ತೆ ಗುರುಗಳೇ ಅಂತೀರಾ? ತುಂಬ ಲಾಭ ಇದೆ. ಯಾಕೆ ಅಂತಂದರೆ ಆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ. ಸರಳ ವಿರಳ ಮಹಾವಾಸ್ತು, ಜ್ಯೋತಿಷ್ಯ, ವಾಸ್ತು, ವಾರ ಭವಿಷ್ಯ, ವರ್ಷ ಭವಿಷ್ಯ, ಹೀಗೆ ಡಿಫ್ರೆಂಟ್ ಕಂಟೆಂಟನ್ನು ಮೆಂಬರ್ಗಳು ಮಾತ್ರ ಎಂಜಾಯ್ ಮಾಡಿರ್ಬೋದು. ಕೆಲವೊಂದು ಪ್ರೋಗ್ರಾಮ್ಗಳು ಮೆಂಬರ್ಗಳಿಗೆ ಮಾತ್ರ ಇರುತ್ತೆ. ಅದನ್ನು ನೋಡಬೇಕು ಅಂದರೆ ಜಾಯಿನ್ ಬಟನ್ ಪ್ರೆಸ್ ಮಾಡಿ. ಬನ್ನಿ ವೀಕ್ಷಕರೇ, ತಡ ಮಾಡದೆ ಇವತ್ತಿನ ಸಂಚಿಕೆ ಆರಂಭ ಮಾಡೋಣ. ನಮ್ಮ ಜೀವನದಲ್ಲಿ ಹಣಕಾಸು ಬರ್ತಾ ಇಲ್ಲ, ಬಂದರೆ ನಿಲ್ತಾ ಇಲ್ಲ. ಇದಕ್ಕೆ ನಿಮ್ಮ ಮನೆಯಲ್ಲಿರುವಂತಹ ಪ್ರಬಲ 5 ವಾಸ್ತು ದೋಷಗಳು ಕಾರಣ ಆಗಿರುತ್ತೆ. ಕುತೂಹಲಕಾರಿ ಸಂಚಿಕೆ ಇದೆ, ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಸೇವ್ ಮಾಡಿಟ್ಕೊಳ್ಳಿ, ಡೌನ್ಲೋಡ್ ಮಾಡಿಟ್ಕೊಳ್ಳಿ, ಯಾಕೆಂದರೆ ಇದು ತುಂಬ ವಿಶೇಷವಾದಂಥ ಸಂಚಿಕೆ. ಬನ್ನಿ, ಮೊದಲನೆಯ ತಪ್ಪು ಯಾವುದು ಅಂತ ನೋಡ್ಕೊಂಬರೋಣ. ಯಾವುದಪ್ಪ ಅಂತಂದರೆ ನಿಮ್ಮ ಮನೆಯ ಉತ್ತರ ದಿಕ್ಕಿನ ಗೋಡೆ. ವೀಕ್ಷಕರೇ, ಹೌದು, ಉತ್ತರ ದಿಕ್ಕಿನ ಗೋಡೆಯಲ್ಲಿ ಸುಮಾರು ಜನರನ್ನ ನಾನು ದೇಶ ವಿದೇಶಗಳಿಗೆ ಕೂಡ ವಾಸ್ತುಗೆ ಹೋಗ್ತಾ ಇರ್ತೀನಿ, ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇರ್ತೀನಿ. ಉತ್ತರ ದಿಕ್ಕು ಕುಬೇರನ ದಿಕ್ಕು, ಉತ್ತರ ದಿಕ್ಕು ಮಾತೆ ಮಹಾಲಕ್ಷ್ಮಿಯ ದಿಕ್ಕು. ಉತ್ತರ ದಿಕ್ಕನ್ನು ಹಗುರವಾಗಿ ಇಡಬೇಕು, ಲೈಟ್ ಆಗಿ ಇಡಬೇಕು. ಅಲ್ಲಿ ಭಾರವಾದ ವಸ್ತುಗಳನ್ನು ಇಡುವಂಥದ್ದು, ಅಥವಾ ಸ್ಟೋರ್ ರೂಮುಗಳನ್ನು ಮಾಡುವಂತಹದ್ದು, ಅಥವಾ ಭಾರಿ ಕಬ್ಬಿಣದ ಸಾಮಾನು ಸರಂಜಾಮುಗಳನ್ನು ಸ್ಟೋರ್ ಮಾಡುವಂಥದ್ದು. ಇಲ್ಲೇ ನೋಡಿ ಪ್ರಬಲವಾದಂಥ ವಾಸ್ತು ದೋಷ ಸ್ಟಾರ್ಟ್ ಆಗುತ್ತೆ. ಉತ್ತರ ದಿಕ್ಕಿಗೆ ನೀವು ಬೇಕಾದ್ರೆ ಫರ್ನಿಚರ್ ಹಾಕ್ಕೊಳ್ಳಿ, ಬೇಡ ಅಂತ ಹೇಳೋದಿಲ್ಲ. ಲೈಟ್ ಆಗಿ ಇರುವಂತಹ ಒಂದು ಚೇರ್ ಆಗಿರ್ಬೋದು, ಟೇಬಲ್ ಆಗಿರ್ಬೋದು, ಸೋಫಾ ಆಗಿರ್ಬೋದು, ಅಲ್ಮೇರಾ ಆಗಿರ್ಬೋದು, ಅದು ಲೈಟ್ ಆಗಿರಬೇಕು. ಯಾವಾಗಲೂ ಉತ್ತರ ದಿಕ್ಕನ್ನು ಹಗುರವಾಗಿಟ್ಕೊಳ್ಳಿ. ವೀಕ್ಷಕರೇ, ಇನ್ನೂ ಒಂದು ರಹಸ್ಯ ಹೇಳ್ತೀನಿ. ಉತ್ತರ ದಿಕ್ಕಿನಲ್ಲಿ ಯಾವುದಾದರೂ ಪ್ರಾಣಿ ಪಕ್ಷಿಗಳ ಎಲುಬು ನೀವು ಸೈಟು ಮನೆ ಕಟ್ಟೋದಕ್ಕಿಂತ ಮುಂಚೆ, ಅಂದರೆ ಸೈಟ್ ಖಾಲಿ ಇರುತ್ತೆ ಮನೆ ಕಟ್ಟೋಕ್ಕಿಂತ ಮುಂಚೆ, ಸುಮಾರು ವರ್ಷಗಳ ಹಿಂದೆ ಅದು ಖಾಲಿ ಇದ್ದಾಗ ಅಲ್ಲಿ ಯಾವುದಾದ್ರೂ ಪ್ರಾಣಿಗಳ ಪಕ್ಷಿಗಳ, ಈಗ ಗೂಬೆ ಇರಬಹುದು, ಬಾವಲಿ ಇರಬಹುದು, ಬೆಕ್ಕು ಇರಬಹುದು, ಇದರ ಎಲುಬು ಆ ಒಂದು ಉತ್ತರ ದಿಕ್ಕಿನತ್ತ, ಅಂದರೆ ಕೆಳಗಡೆ ಅದು ಭೂಗತ ಆಗಿದ್ರೆ, ಸ್ಥಿತ ಆಗಿದ್ರೆ, ಅಲ್ಲಿನ ನೆಗೆಟಿವ್ ಎನರ್ಜಿ ಏನಾಗುತ್ತೆ ಅಂತಂದರೆ ಆ ಮನೆಗೆ ಏಳಿಗೆಯನ್ನು ಮಾಡಕ್ಕೆ ಬಿಡೋದಿಲ್ಲ. ಈಗ ಮನುಷ್ಯರಿಗೆ ಸರ್ವೇ ಸಾಮಾನ್ಯವಾಗಿ ಶ್ರಾದ್ದ, ಕರ್ಮ, ಪಕ್ಷ, ತಿಥಿಗಳನ್ನು ಮಾಡ್ತಾರೆ. ಪ್ರಾಣಿಗಳಿಗೆ ಎಲ್ಲಿ ಮಾಡ್ತಾರೆ? ಮಾಡಲ್ಲ. ಹಾಗಾಗಿ ಆ ಎಲುಬು ನೆಗೆಟಿವ್ ವೈಬ್ರೇಷನ್ ಕೊಡ್ತಾ ಇರುತ್ತೆ. ನಿಮ್ಮ ಮನೆಯಲ್ಲೂ ಕೂಡ ವೀಕ್ಷಕರೇ, ದುಡಿದ ಹಣ ಕೈಗೆ ಹತ್ತುತ್ತಾ ಇಲ್ವಾ, ಕೈಗೆ ಬರ್ತಾ ಇಲ್ವಾ, ನಿಲ್ತಾ ಇಲ್ವಾ? ಹಾಗಾದರೆ ಒಂದ್ಸಲ ಉತ್ತರ ದಿಕ್ಕಿನ ಪರೀಕ್ಷೆ ಮಾಡ್ಕೊಳ್ಳಿ. ನಾನೇ ಖುದ್ದಾಗಿ ನಿಮ್ಮ ಮನೆಗೆ ಬರ್ತೀನಿ, ವಾಸ್ತು ನೋಡ್ತೀನಿ, ಉತ್ತರ ದಿಕ್ಕಿನಲ್ಲೇನಾದರೂ ಡಿಫೆಕ್ಟ್ ಇದೆಯಾ, ಭೂಮಿಯ ಒಳಗಡೆ ಏನಾದರೂ ಆ ಥರ ನೆಗೆಟಿವ್ ವೈಬ್ರೇಷನ್ ಇದೆಯಾ, ಅದು ನನಗೆ ತಿಳಿಯುತ್ತೆ, ಗೊತ್ತಾಗುತ್ತೆ. ನಾನೇ ನಿಮ್ಮ ಕಣ್ಣು ಮುಂದೆ ಆ ನೆಗೆಟಿವ್ ವೈಬ್ರೇಷನನ್ನು ತೋರಿಸಿ ಅದನ್ನು ಹೇಗೆ ಕಟ್ ಮಾಡಬೇಕು, ತೆಗೆಸಿ ಅದಕ್ಕೆ ಶಾಂತಿ ಮಾಡಬೇಕು, ಎಲ್ಲ ಪರಿಹಾರ ಕ್ರಮಗಳನ್ನು ಹೇಳ್ಕೊಡ್ತೀನಿ. ನನ್ನನ್ನು ನಿಮ್ಮ ಮನೆಗೆ ಮತ್ತು ಕಮರ್ಷಿಯಲ್ ಪ್ಲೇಸ್ಗೆ ವಾಸ್ತು ಕರ್ಸೋದಕ್ಕೆ
ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಅದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ. ನಮ್ಮ ತಂಡ ನನ್ನನ್ನು ನಿಮ್ಮ ಮನೆಗೆ ವಾಸ್ತುಗೆ ಕರೆಸ್ಕೊಳ್ಳೋದಕ್ಕೆ ಮತ್ತು ಮುಂದಿನ ದಾರಿಯನ್ನು ಸುಗಮ ಮಾಡ್ಕೊಳ್ಳೋದಕ್ಕೆ ಬಹಳ ಸಹಾಯ ಸಹಕಾರ ಕೊಡುತ್ತೆ. ವೀಕ್ಷಕರೇ, ಈಗ ಎರಡನೆಯ ದೋಷದ ಬಗ್ಗೆ ನಾವು ಗಮನ ಹರಿಸೋಣ. ನೋಡಿ, ಇಲ್ಲಿ ವಿಶೇಷವಾಗಿ ಏನನ್ನು ಉಲ್ಲೇಖ ಮಾಡ್ತಾರೆ ಅಂತಂದರೆ, ಮನೆಯಲ್ಲಿ ಒಂದು ಬಾತ್ರೂಮ್ ಇರಬಹುದು ಅಥವಾ ಅಡುಗೆ ಮನೆ ಇರಬಹುದು. ಸುಮಾರು ಮನೆಗಳಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ ವಾಸ್ತುಗೆ ಹೋದಾಗ, ಅಥವಾ ನಿಮ್ಮ ಮನೆಯಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಿರಬಹುದು. ಆ ನಲ್ಲಿಯಿಂದ ನೀರು ತೊಟ್ಟಿಕ್ಕುವಂಥದ್ದು. ಆಗ ಏನಾಗುತ್ತೆ ಅಂತಂದರೆ, ನೀರು ನೋಡಿ, ಇಟ್ ಈಸ್ ನಥಿಂಗ್ ಬಟ್ ವೈಬ್ರೇಷನ್ ಎನರ್ಜಿ. ಹಣ ಅನ್ನೋದೇನು? ಎನರ್ಜಿ. ಹಣ ಅನ್ನೋದು ಕೇವಲ ಕಾಗದ ಅಂತ ಅನ್ಕೋಬೇಡಿ, ಇಟ್ ಈಸ್ ಎನರ್ಜಿ. ಅದೇ ರೀತಿ ನೀರು ಕೂಡ ಎನರ್ಜಿ. ಯಾವ ಮನೆಯಲ್ಲಿ ನಲ್ಲಿಯನ್ನು ಸುಸ್ಥಿತಿಯಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳೋದಿಲ್ವೋ ಆ ಮನೆಯಲ್ಲಿ ಹಣ ಪೋಲಾಗುತ್ತೆ, ಸೋರಿ ಹೋಗುತ್ತೆ. ನಿಮ್ಮ ಜೇಬಿಗೆ ಅದು ಹೋಲ್ ಬಿದ್ದಂತೆ. ಜೇಬಲ್ಲಿ ಹೋಲ್ ಇರುತ್ತೆ ಅಂತ ಇಟ್ಕೊಳ್ಳಿ, ನೀವು ಕ್ಯಾಶು ಅಥವಾ ಹಣನೋ ಚಿಲ್ಲರೆ ಕಾಯಿನ್ಸ್ ಇಟ್ಕೊಂಡ್ರೆ ಏನಾಗುತ್ತೆ? ಜೇಬಿನಿಂದ ಕಟ್ಟಾಗಿ ಕೆಳಗಡೆ ಬೀಳುತ್ತೆ ಅಲ್ವಾ? ಅದೇ ರೀತಿ ನಿಮ್ಮ ಮನೆಯ ನಲ್ಲಿಗಳನ್ನು ರಿಪೇರ್ ಮಾಡಿಸ್ಕೊಳ್ಳಿ. ಯಾವುದಾದ್ರೂ ಅದು ಲೀಕೇಜ್ ಆಗ್ತಾ ಇದ್ರೆ ಆ ಲೀಕೇಜ್ ನೋಡೋಣ ಬಿಡಿ, ಮಾಡಿಸ್ಕೊಳ್ಳೋಣ, ರಿಪೇರಿ ಮಾಡಿಸ್ಕೊಳ್ಳೋಣ, ಹೋಯ್ತು, ಅಲ್ಲಿ ವಾಸ್ತುದೋಷ ಸ್ಟಾರ್ಟ್ ಆಯಿತು. ಇಂತಹ ಜಾಗೃತೆಯನ್ನು ನೀವು ತಗೋಬೇಕಾಗುತ್ತೆ. ಇಂತಹ ಸಣ್ಣ ಪುಟ್ಟ ಅಂಶಗಳೇ ನಮ್ಮ ಹಣಕಾಸು ಪೋಲಾಗೋದಕ್ಕೆ ನೇರವಾಗಿ ಅದು ಪ್ರಭಾವ ಬೀರ್ತಾ ಇರುತ್ತೆ. ಇನ್ನು ನೋಡಿ, ಇನ್ನೂ ಒಂದು ದೋಷ ಏನು ಅಂತಂದರೆ, ನಿಮ್ಮ ಮನೆಯ ಮೇನ್ ಡೋರ್ ಏನಿರುತ್ತಲ್ಲ, ಆ ಮೇನ್ ಡೋರಿನಿಂದನೇ ಲಕ್ಷ್ಮಿ ಒಳಗಡೆ ಬರುವಂಥದ್ದು. ಮಾತೆ ಮಹಾಲಕ್ಷ್ಮಿಯ ಪ್ರವೇಶ ಆಗುವಂಥದ್ದೇ ಮುಖ್ಯದ್ವಾರದಿಂದ. ಆ ಮುಖ್ಯದ್ವಾರ ಏನಾಗುತ್ತೆ ಅಂತಂದರೆ, ಸಾಕಷ್ಟು ಜನರ ಕಣ್ಣು ದೃಷ್ಟಿ ನಿಮ್ಮ ಮೇನ್ ಡೋರ್ ಮೇಲೆ ಬಿದ್ದಿರುತ್ತೆ. ಆ ಮೇನ್ ಡೋರಿನ ಚೌಕಟ್ಟು, ಹೊಸ್ತಿಲು ಏನಿದೆಯಲ್ಲ, ಅಲ್ಲಿಗೆ ಬಂದು ಲಕ್ಷ್ಮಿ ಹಾಗೆ ವಾಪಸ್ ಹೋಗುವಂಥದ್ದು, ಹಣಕಾಸಿನ ಕೆಲಸದ ಅವಕಾಶಗಳು ಬಂದು ವಾಪಸ್ ಹೋಗುವಂಥದ್ದು, ಇಂಥ ಘಟನೆಗಳು ನಡೀತಾ ಇರುತ್ತೆ. ಅದು ನಿಮಗೆ ಗೊತ್ತಾಗಲ್ಲ, ಅದು ನನಗೆ ಗೊತ್ತಾಗುತ್ತೆ. ಯಾಕೆಂದರೆ ನಾನು ಒಬ್ಬ ವಾಸ್ತು ತಜ್ಞ. ಹಾಗಾಗಿ ನಿಮ್ಮ ಮನೆಯ ಮುಖ್ಯದ್ವಾರಕ್ಕೆ ಏನಾದರೂ ಕಣ್ಣು ಕಟ್ಟು ದೃಷ್ಟಿ ದೋಷ ಆಗಿದೆಯಾ, ನರದೃಷ್ಟಿ ದೋಷ ಆಗಿದೆಯಾ, ಏನಾದರೂ ತೊಂದರೆ ಆಗಿದ್ದರೆ ನಾನು ಅಲ್ಲಿ ನಿಂತು ಅದನ್ನು ತೆಗೆದು ನಿಮ್ಮ ಮೇನ್ ಡೋರ್ ಮೇಲೆ ಮುಖ್ಯದ್ವಾರದ ಹೊರಗಡೆ ಒಂದು ವಸ್ತು ನೇತು ಹಾಕೋದಕ್ಕೆ ಕೊಡ್ತೀನಿ. ಅದು ಇತ್ತು ಅಂದರೆ ಯಾವ ಮಾಟ ಮಂತ್ರ ತಂತ್ರ ದುಷ್ಟಶಕ್ತಿಗಳು ಒಳಗಡೆ ಬರೋದಿಲ್ಲ. ಆ ಥರ ಮಾಡಿಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ, ನನ್ನನ್ನು ನಿಮ್ಮ ಮನೆಗೆ ಮತ್ತು ಕಮರ್ಷಿಯಲ್ ಪ್ಲೇಸ್ಗೆ ವಾಸ್ತು ಕರೆಸ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ. ನಾನು ಬರ್ತೀನಿ ನಿಮ್ಮ ಮನೆ ಮತ್ತು ಕಚೇರಿಗಳಿಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗೆ ವಾಸ್ತು ನೋಡ್ಕೊಡ್ತೀನಿ. ಇನ್ನು ಈ ವಾಸ್ತು ಮನೆಯ ಮುಖ್ಯದ್ವಾರದ ಹತ್ತಿರ ಸ್ವಲ್ಪ ಡಿವೇಷನ್ ಆಗಿರುತ್ತೆ. ಎಲ್ಲಿ ಅಂತ ಹೇಳ್ತೀನಿ ನೋಡಿ. ಮುಖ್ಯದ್ವಾರದ ಹೊರಗಡೆ ಕ್ಲೀನಾಗಿ ಶುಭ್ರವಾಗಿ ಇಟ್ಕೋಬೇಕು. ಅಲ್ಲಿ ಏನಾದರೂ ಪಾದರಕ್ಷೆಗಳನ್ನು ಇಮ್ಮಿಡಿಯೇಟ್ ನಿಮ್ಮ ಮನೆಯ ಹೊಸ್ತಿಲ ಪಕ್ಕದಲ್ಲಿ ಬಿಡುವಂತಹದ್ದು, ಅಥವಾ ಮನೆಯ ಮುಖ್ಯದ್ವಾರದ ಎದುರುಗಡೆ ಕತ್ಲು ವಾತಾವರಣ ಅಥವಾ ಜೇಡರ ಬಲೆ ಕಟ್ಟಿದಂತಹದ್ದು, ಇವೆಲ್ಲ ಏನು ಮಾಡುತ್ತೆ ಅಂದರೆ ನೆಗೆಟಿವ್ ಎನರ್ಜಿಯನ್ನು ಬೇಗ ಅಟ್ರಾಕ್ಟ್ ಮಾಡುತ್ತೆ. ಹಾಗಾಗಿ ಮನೆಯ ಮುಖ್ಯದ್ವಾರವನ್ನು ಸ್ವಚ್ಛವಾಗಿಟ್ಕೊಳ್ಳಿ, ಕ್ಲೀನಾಗಿಟ್ಕೊಳ್ಳಿ, ನೀಟಾಗಿಟ್ಕೊಳ್ಳಿ. ನಿಮ್ಮ ಮೇನ್ ಡೋರ್ ಏನಾದರೂ ಕಿರ್ಕಿರ್ ಅಂತ ಸೌಂಡ್ ಮಾಡ್ತಾ ಇದ್ದರೆ, ಬಿರುಕು ಬಿಟ್ಟಿದ್ದರೆ ಇಮಿಡಿಯೇಟ್ಲಿ ಅದನ್ನು ರಿಪೇರಿ ಮಾಡಿಸ್ಕೊಳ್ಳಿ. ಯಾಕೆಂದರೆ ಸದ್ದು ಬರುವಂತಹ ಮೇನ್ ಡೋರ್ ನಿಮ್ಮ ಅಪಾರ್ಚುನಿಟಿ ಅವಕಾಶಗಳನ್ನು ಹಾಗೆ ವಾಪಸ್ ಕಳಿಸ್ಬಿಡುತ್ತೆ. ಬಿರುಕು ಬಿಟ್ಟಂತಹ ಮೇನ್ ಡೋರ್ ನಿಮ್ಮ ಜೀವನದ ಅವಕಾಶಗಳನ್ನು ಸರ್ವನಾಶ ಮಾಡುತ್ತೆ. ಹಾಗಾಗಿ ಮುಖ್ಯದ್ವಾರವನ್ನು ಕ್ಲೀನಾಗಿ ನೀಟಾಗಿ ಇಟ್ಕೊಳ್ಳಿ, ಶುಚಿಯಾಗಿ ಇಟ್ಕೊಳ್ಳಿ. ಹುಣ್ಣಿಮೆಗೊಂದ್ಸಲ, ಅಮಾವಾಸ್ಯೆಗೊಂದ್ಸಲ ನಿಮ್ಮ ಮನೆಯ ಮುಖ್ಯದ್ವಾರದ ಮೇಲೆ ಅರಿಶಿಣದ ಪೇಸ್ಟಿನಿಂದ ಸ್ವಸ್ತಿಕನ್ನು ಬರೀರಿ. ನೋಡ್ರಿ ಮನೆಯಲ್ಲಿ ವಾತಾವರಣ ಹೇಗೆ ಬದಲಾಗುತ್ತೆ, ಹೇಗೆ ಅವಕಾಶಗಳ ಸುರಿಮಳೆನೇ ಆಗುತ್ತೆ ಅಂತ ಹೇಳಿ. ಯಾವ ದುಷ್ಟಶಕ್ತಿಗಳು ಒಳಗಡೆ ಬರೋದಿಲ್ಲ. ಇಂಥ ಸಾಕಷ್ಟು ರಹಸ್ಯಗಳನ್ನು ಹೇಳ್ಕೊಡ್ತೀನಿ ವಾಸ್ತುಗೆ ಬಂದಾಗ ನಿಮ್ಮ ಮನೆಗೆ. ಅದೇ ರೀತಿ ನಾಲ್ಕನೆಯ ಒಂದು ದೋಷವನ್ನು ನೋಡೋದಾದರೆ, ಅಡುಗೆ ಮನೆ ಈಶಾನ್ಯ ದಿಕ್ಕಿಗೆ ಇರಬಾರದು. ಈಶಾನ್ಯ ದಿಕ್ಕು ಎಲ್ಲಿರುತ್ತೆ ನಿಮ್ಮ ಮನೆಯಲ್ಲಿ? ಈಗ ಸ್ಕ್ರೀನ್ ಮೇಲೆ ನಿಮಗೆ ಡೈಗ್ರಾಮ್ ಕಾಣಿಸ್ತಾ ಇದೆ, ಅಲ್ಲಿ ಈಶಾನ್ಯ ದಿಕ್ಕು ಅಂತ ಮಾರ್ಕ್ ಮಾಡಿದ್ದಾರೆ ನೋಡಿ. ಆ ದಿಕ್ಕಿಗೆ ಅಡುಗೆ ಮನೆ ಇತ್ತು ಅಂದರೆ ಮನೆ ಸರ್ವತಃ ಏಳಿಗೆ ಆಗೋದಿಲ್ಲ. ಅಲ್ಲಿ ಬೆಂಕಿಯ ಪ್ರಯೋಗ ಆಗಬಾರ್ದು, ಬೆಂಕಿ ಅಲ್ಲಿ ಉರಿಬಾರ್ದು. ಅದು ದೇವರ ದಿಕ್ಕು.
ದೇವಸ್ಥಾನದಲ್ಲಿ ದೇವರ ಒಂದು ತಲೆಯ ಮೇಲೆ ದೇವರ ಪೂಜೆ ಆಗುವಂಥ ಸ್ಥಳದಲ್ಲಿ ಬೆಂಕಿ ಸದಾ ಉರಿಸಿದರೆ ಏನಾಗುತ್ತೆ? ಮನೆಯಲ್ಲಿ ಹಣ ಸುಟ್ಟು ಭಸ್ಮ ಆಗುತ್ತೆ, ಅವಕಾಶಗಳು ಸುಟ್ಟು ಹೋಗುತ್ತೆ. ನಿಮ್ಮ ಮನೆಯಲ್ಲೇನಾದರೂ ಈಶಾನ್ಯ ದಿಕ್ಕಿಗೆ ಅಡುಗೆ ಮನೆ ಇದ್ದರೆ ಅದಕ್ಕೆ ಪರಿಹಾರ ಕೊಡ್ತೀನಿ. ಕೆಡೋದು ಬೇಡ, ಕಟ್ಟೋದು ಬೇಡ. ಅದನ್ನು ರಿಟರ್ನ್ ಮಾಡಿಕೊಂಡೇ ನಾವು ವಾಸ್ತುದಲ್ಲಿ ಅಭಿವೃದ್ಧಿ ಆಗ್ಬೋದು. ನಾನು ಹೇಳ್ಕೊಡ್ತೀನಿ. ವಾಸ್ತು ವಿಸಿಟ್ ಮಾಡಿಸ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತೆ. ಇನ್ನು 5ನೆಯ ದೋಷ ಏನಪ್ಪ ಅಂದರೆ, ಮನೆಯಲ್ಲಿ ಮುರಿದು ಹಾಳಾದಂಥ ವಸ್ತುಗಳು, ಅನ್ಯೂಸ್ಡ್ ವಸ್ತುಗಳಿದ್ದರೆ ಮೊದಲು ಬಿಸಾಕಿ, ಮುಲಾಜಿಟ್ಕೋಬೇಡಿ. ಐರನ್ ಬಾಕ್ಸ್ ಇರುತ್ತೆ, 10-15 ವರ್ಷದ ಹಳೆಯ ಐರನ್ ಬಾಕ್ಸ್, ಇಸ್ತ್ರಿ ಪೆಟ್ಟಿಗೆ ಯೂಸ್ ಮಾಡ್ತೀರಾ? ಇಲ್ಲ ಅಲ್ಲ, ಮತ್ತೆ ಯಾಕೆ ಇಟ್ಕೊಂಡಿದ್ದೀರಿ? ಅದು ಎಷ್ಟು ನೆಗೆಟಿವ್ ಎನರ್ಜಿಯನ್ನು ಎಳೆಯುತ್ತೆ ಅಂತ ನಿಮಗೆ ಕಲ್ಪನೆಯೂ ಕೂಡ ಇಲ್ಲ. ಕಬ್ಬಿಣ, ಶನಿ, ಅದು ರಾಹು ದೋಷ ಅಟ್ರಾಕ್ಟ್ ಮಾಡುತ್ತೆ. ಇನ್ ಬಿಟ್ವೀನ್ ವರ್ಷದಲ್ಲಿ ಗ್ರಹಣಗಳು ಸಂಭವಿಸುತ್ತೆ, ಏನೇನೋ ಆಗುತ್ತೆ, ಇನ್ಸಿಡೆಂಟ್ಸ್ಗಳು, ಪ್ರಕೃತಿಯಲ್ಲಿ ಚೇಂಜಸ್ ಆಗುತ್ತೆ, ಎಲ್ಲ ಹುಡ್ಕೊಂಬರುತ್ತೆ ಮನೆಗೆ ಆ ಒಂದು ಹಳೆಯ ವಸ್ತುಗಳಿಗೆ. ಫ್ಯಾನು, ಕೆಟ್ಟೋಗಿರುವ ಫ್ಯಾನು, ಮುರಿದ ಕಬ್ಬಿಣದ ಟ್ರಂಕು, ಫರ್ನಿಚರ್, ಕಾಲು ಮುರಿದ ಕುರ್ಚಿ, ಇಂಥ ಹಳೆಯ ಅನ್ಯೂಸ್ಡ್ ವಸ್ತುಗಳು ನೀವು ಯೂಸ್ ಮಾಡ್ತಿಲ್ಲ ಅಂತಂದರೆ ಅದನ್ನ ಇಟ್ಕೊಂಡು ಏನು ಪ್ರಯೋಜನ? ನೀವು ನೆಗೆಟಿವ್ ಎನರ್ಜಿ ಬಾ ಅಂತ ಮನೆಗೆ ಕರೆದು ಮನೆಗೆ ಯಾಕೆ ತುಂಬಿಸ್ಕೋತಾ ಇದ್ದೀರಾ? ಮುಲಾಜಿಲ್ದೆ ಬಿಸಾಕಿ ಮನೆಯನ್ನು ನೀಟಾಗಿ ಇಟ್ಕೊಳ್ಳಿ. ಅದು ಯೂಸ್ ಇದೆಯಾ, ಬಳಸ್ಕೊಳ್ಳಿ. ಅದನ್ನು ರಿಪೇರಿ ಮಾಡಿಸೋಕ್ಕಾಗತ್ತಾ, ಮಾಡಿಸ್ಕೊಳ್ಳಿ. ಅನ್ಯೂಸ್ಡ್ ಮಾತ್ರ ಮನೇಲಿ ಇಟ್ಕೋಬೇಡಿ. ಇವೇ ನಿಮ್ಮ ಜೇಬಿಗೆ ಕತ್ತರಿ ಹಾಕುತ್ತೆ, ನಿಮ್ಮ ಜೇಬಿಗೆ ಅದು ಹೋಲ್ ಮಾಡುತ್ತೆ, ಹಣ ನಿಲ್ಲದೆ ಇರೋ ಥರ ಮಾಡುತ್ತೆ. ವೀಕ್ಷಕರೇ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಇಂಥ ವಾಸ್ತು ತಪ್ಪುಗಳನ್ನು ಮಾಡ್ಕೋಬೇಡಿ. ಇದು ಭಾಗ 1 ಮಾತ್ರ. ಇದರ ಮುಂದುವರೆದ ಭಾಗ ವಾಸ್ತು ಸಂಚಿಕೆಯಲ್ಲಿ ಹಲವಾರು ಸಂಚಿಕೆಗಳನ್ನು ಹೇಳ್ತಾ ಹೋಗ್ತೀನಿ. ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದರೆ ಈಗಲೇ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮೊಟ್ಟಿಗೆ ಇಟ್ಕೊಳ್ಳಾರ್ದೆ ಎಲ್ರಿಗೂ ಶೇರ್ ಮಾಡಿ. ಯಾಕೆಂದರೆ ಎಲ್ಲರ ಮನೆಯಲ್ಲೂ ಕೂಡ ವಾಸ್ತು ದೋಷಗಳು ಸಹಜವಾಗಿ ಸುಮಾರು ಜನ ಹೇಳ್ತಾನೆ ಇರ್ತಾರೆ. ಗುರುಗಳೇ, ಹೊಸ ಮನೆ ಕಟ್ಸಿದ್ವಿ, ಏಳಿಗೆ ಆಗ್ತಾ ಇಲ್ಲ, ಈ ಬಾಡಿಗೆ ಮನೆಗೆ ಹೋದ್ವಿ, ತೊಂದರೆ ಆಗ್ತಾ ಇದೆ. ಏನೋ ಲೋಪದೋಷಗಳು ಇದ್ದೇ ಇರುತ್ತೆ ಖಂಡಿತವಾಗಿಯೂ ಕೂಡ. ಅವುಗಳನ್ನು ರೆಕ್ಟಿಫೈ ಮಾಡೋದಕ್ಕೆ ನನ್ನನ್ನು ಕರೆಸಿದರೆ ಡೆಫಿನೆಟ್ಲಿ ಕರೆಸ್ಕೊಳ್ಳಿ, ಬರ್ತೀನಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಈ ಸಂಚಿಕೆಯನ್ನು ಎಲ್ಲರಿಗೂ ಪ್ರಚಾರ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸರಳ ವಿರಳ ಮಹಾವಾಸ್ತುಗಳನ್ನು, ಪರಿಹಾರಗಳನ್ನು ತಗೊಂಡು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ಬರ್ತೀನಿ. ಅಲ್ಲಿವರೆಗೂ ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ವೀಕ್ಷಕರೇ, ಒಳಿತನ ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.